ಅವನು ಏನಾರ ಹಿಂದೂ ಧರ್ಮದ ಆಚರಣೆಗಳಿಗೆ ಆಕೆ ಏನಾರ ಕುಂಕುಮ ಇಟ್ಕೊಳ್ಳೋದಕ್ಕೆ ಅಡ್ಡು ಬಂದು ಮತ್ತು ಆ ಹುಡುಗಿಗೆ ಏನಾರ ಮೋಸ ಮಾಡಿದ್ನಪ್ಪ ಅಂದ್ರೆ ನಾನು ಬರ್ತೀನಿ ನಿಮ್ಮ ಜೊತೆಗೆ. ನಾನು ಮೊಟ್ಟ ಮೊದಲು ನಿಂತ್ಕೋತೀನಿ. ಆ ಹುಡುಗಿಗೆ ಏನನ್ನ ಧರ್ಮ ಪ್ರಚಾರ ಮಾಡೋದಾಗಿರಲಿ ಅಥವಾ ಮುಸ್ಲಿಂ ಧರ್ಮವನ್ನೇ ಸ್ವೀಕಾರ ಮಾಡುವಂಥ ಏನಾದರೂ ಕಟಿಬದ್ಧವಾಗಿ ಬಿಕ್ಕಟ್ಟುಗಳನ್ನು ಹಾಕಿದ್ರೆ ಒದ್ದೊಳಗೆ ಹಾಕ್ಸಂಬ್ರಿ ಎಲ್ಲರ ಕಲ್ತು. ಪ್ರೀತಿ ವಿಷಯದೊಳಗೆ ಜಾತಿ ಧರ್ಮ ಪಂಗಡ ಭಾಷೆ ಶೈಲಿ ಸಂಸ್ಕೃತಿ ಎಲ್ಲವನ್ನ ಮೀರಿಸಿರುವಂಥದ್ದು ಪ್ರೀತಿ. ಆ ಪ್ರೀತಿಗೆ ಇರುವಂತಹ ಶಕ್ತಿ ಯಾರಿಗೂ ಇಲ್ಲ. ಆ ಪ್ರೀತಿ ಕೆಲವರ ಭಾವನೆಗಳಿಗೆ ತಕ್ಕಂತೆ ಬದಲಾವಣೆ ಆಗ್ತಿರ್ತದೆ. ಎದುರಿಗೆ ಮಾಡಾಕಚ್ಚನ ಈಗ ಎಳೇನಿಲ್ಲ, ನಾನು ಹಿಂದೂ ಹುಡುಗಿನ ಮದುವೆ ಆಗೀನಿ, ಆಕಿನ ಚಲೋ ನೋಡ್ಕೋತನಂತೆ, ನೋಡ್ಕೊಂಡಿಲ್ಲ ನನ್ನ ಕಾಲ ಮರಿ ತೊಗೊಂಡು ಮೆಟ್ ತೊಗೊಂಡು ಮುಟ್ಟು ನೋಡ್ಕೊಳಂಗೆ ನೋಡ್ರಿ. ನಮಸ್ಕಾರ ಕರ್ನಾಟಕ. ಇವತ್ತೇನಪ್ಪ ಅಂತಂದ್ರೆ ಈ ಮುಕ್ಳೆಪ್ಪ ಅಲಿಯಾಸ್ ಕಾಜಾ ಮತ್ತು ಈ ಗಾಯತ್ರಿ ಜಾಲ್ಯಾಳ ಅವರ ಮದುವೆ ವಿಚಾರ ಮತ್ತೆ ಚರ್ಚೆಗೆ ಬರಾಕತ್ತೈತಿ. ಆ ಚರ್ಚೆ ಯಾಕೆ ಮಾಡಾಕತ್ತಾರ, ಏನು ಮಾಡಾಕತ್ತಾರ, ಅದು ಎಲ್ಲೆಲ್ಲಿಗೋ ತೊಗೊಂಡು ಹೊಂಟೈತಿ. ಯಾಕೆ ನಮ್ಮ ದೇಶದೊಳಗೆ ಅದು ಒಂದೇ ಇಂಟರ್ಕ್ಯಾಸ್ಟ್ ಮ್ಯಾರೇಜನ, ಅಂದ್ರೆ ಅದು ಒಂದೇ ಅಂತರ್ಜಾತಿ ವಿವಾಹನ, ಒಟ್ಟು ಬೇರೆ ಜಾತಿಯೊಳಗೆ ಬೇರೆ ಧರ್ಮದೊಳಗೆ ಮದುವೆನೇ ಆಗಿಲ್ಲನ. ಆತಪ್ಪ ಈಗ ಲವ್ ಜಿಹಾದ್ ಮಾಡ್ಯಾನಂತ ನೀವು ಹೇಳಕತ್ತೀರಿ. ಲವ್ ಜಿಹಾದ್ ಮಾಡ್ಯಾನಂತ ಹೇಳಂಗಿತ್ತಪ್ಪ ಅಂತಂದ್ರೆ ಆಕಿನೇ ಹೇಳಕತ್ತಾಳಲ್ಲೋ, ಗಾಯತ್ರಿ ಜಾಲಾಳನ ಮತ್ತು ಮಹಿಳೆನೇ ಹೇಳಕತ್ತಾಳ ಏನಂತ, ನಾನು ಲವ್ ಜಿಹಾದ್ ಆಗಿಲ್ಲ, ನನಗೆ ಯಾವ ಧರ್ಮವನ್ನು ಪಾಲನೆ ಮಾಡೋಕೆ ಅವ್ರೇನು ಬಿಕ್ಕಟ್ಟುಗಳು ತಂದಿಲ್ಲ, ನಾನಾ ಸ್ವ ಇಚ್ಛೆಯಿಂದ ಮದುವೆ ಆಗಿನೇಂದ್ರೂ ನೀವು ಮಾಧ್ಯಮಗಳು ಬಿಡಕ್ಕೆ ತಯಾರಿಲ್ಲ. ಎಂತೆಂಥ ಹುಚ್ಚರದಿರೋ ನೀವು ರಾಜ್ಯದೊಳಗೆ. ಅಲ್ಲ, ಪ್ರೀತಿಗೋಸ್ಕರ ಎಷ್ಟೋ ಪ್ರಾಣಗಳು ಹೋಗಿಬಿಟ್ಟವ, ಎಷ್ಟೋ ಪ್ರೀತಿಗಳು ಸತ್ತು ಹೋಗಿಬಿಟ್ಟವು. ಮನೆಯವರು ನಿಜವಾಗ್ಲೂ ಪ್ರೀತಿಗೆ ಬೆಲೆಯನ್ನು ಕೊಡುವಂಥವರು ಮತ್ತು ಆ ಪ್ರೀತಿಸಿದ ನೋವಿರುವಂತಹ ವ್ಯಕ್ತಿಗಳು ಯಾರಾದರೂ ಕೂಡ ಆ ಒಂದು ಪ್ರೇಮ ವಿವಾಹಕ್ಕೆ ಅಡ್ಡಿ ಮಾಡೋಂಗಿಲ್ಲ. ನೀವು ಯಾರಿಗೂ ಕೂಡ ಪ್ರೀತಿಯ ಬೆಲೆನೇ ಗೊತ್ತಿಲ್ಲ. ನೀವೆಲ್ಲ ಕಚ್ಚಡ ಪ್ರೀತಿ ಮಾಡೋದು. ನೀವೆಲ್ಲ ಏನಪ್ಪ ಅಂದ್ರೆ 4 ದಿನ ಬಸ್ ಸ್ಟ್ಯಾಂಡಾಗ ಅಡ್ಡಾಡಿ, 4 ದಿನ ಗಾಡಿ ಮ್ಯಾಗ ಅಡ್ಡಾಡಿ, 4 ದಿನ 1-2 ಚಿಪ್ಸ್ ತಿನ್ನಿಸಿ, ಆಕೆಗೆ 1-2 ಐಸ್ ಕ್ರೀಮ್ ಕೊಡಿಸಿ, ನಿಮಗೆ ಕೆಲಸ ಮುಗಿಸ್ಕೊಂಡು ಅವ್ರವ್ರ ಮನೆಗೆ ಬಿಟ್ಟು ಹೋಗ್ರಿ ನೀವೆಲ್ಲ. ಪಾಪ ಮುಕ್ಳೆಪ್ಪನ ನೋಡ್ರಿ, ವಿಚಾರ ಮಾಡಿರಿ. ಬೇರೆ ಜಾತಿಗೆ ಅವನು ಮನಸ್ಸು ಮಾಡಿದ್ರೆ ಮುಸ್ಲಿಮ್ ಧರ್ಮದೊಳಗೆ ಎಂತೆಂಥ ಕನ್ಯೆ ಕೊಡೋಕೆ ರೆಡಿ ಇರ್ತಿದ್ರು. ಬಟ್ ಅದನ್ನು ನಂಬಕ್ಕೆ ನೀವು ತಯಾರಿಲ್ಲಲ್ಲೋ. ಥೂ, ನಿಮ್ಮ ಕಚಡಗಳ ತಗೊಂಬ. ನಿಮಗೇನು ಕೆಲಸ ಐತೋ ಅಥವಾ ಕೆಲಸ ಇಲ್ಲೋ ಒಂದೂ ಅರ್ಥ ಆಗೋಲ್ತು ನನಗೆ. ಈ ರಾಜ್ಯದೊಳಗಂತೂ ಪದೇ ಒಂದು ವಿಚಾರ ಯಾವಾಗಲೂ ಓಡಾಡ್ತಿರ್ತೈತೆ. ಅದು ಧರ್ಮದ ವಿಚಾರ ಯಾವಾಗಲೂ ಫಿಕ್ಸ್ ಅದು ನಮ್ಮ ರಾಜ್ಯದೊಳಗೆ. ಯಾವುದೋ ಒಂದು ಕಾರಣಕ್ಕಾಗಿ, ನಟ ನಟಿಯರ ಕಾರಣಕ್ಕಾಗಿ ಆಗಿರ್ಬೋದು, ರಾಜಕೀಯ ಕಾರಣಕ್ಕಾಗಿರ್ಬೋದು, ಸಂಘ ಪರಿವಾರದ ಕಡೆಯಿಂದ ಆಗಿರ್ಬೋದು, ಅಥವಾ ದಲಿತರ ಕಡೆಯಿಂದ ಆಗಿರ್ಬೋದು, ಇನ್ನೊಂದಿನ ಒಟ್ಟು ಜಾತಿ ಧರ್ಮದ ವಿಷಯಗಳು ನಮ್ಮ ರಾಜ್ಯದೊಳಗೆ ಪದೇ ಚರ್ಚೆನೇ ಆಗ್ತಿರ್ತಾವೆ. ಎಲ್ಲಿ ಹೊಂಟು ಬಿಟ್ಟಿವಿ ನಾವೆಲ್ಲ. ಥೂ ಕಚಡಗಳೇ. ಅಲ್ಲ, ನಿಮ್ಮ ಮನಸ್ಥಿತಿಯಿಂದ ನೀವು ಅರ್ಥ ಮಾಡ್ಕೋರಿ. ಆಯ್ತು, ಇವಾಗ ಮುಕ್ಳೆಪ್ಪಂದು ನೀವು ವಿರೋಧ ಮಾಡಕತ್ತೀರಿ. ಯಾಕೆ ವಿರೋಧ ಮಾಡಕತ್ತೀರಿ? ಮುಸ್ಲಿಂ ಧರ್ಮದ ವ್ಯಕ್ತಿ ಹಿಂದೂ ಧರ್ಮದ ಮಹಿಳೆಯನ್ನು ಮದುವೆ ಆಗಿದ್ದ ನನ್ನ ಕಾರಣಕ್ಕೆ ನೀವು ವಿರೋಧ ಮಾಡಕತ್ತೀರಿ. ರೈಟ್. ಈಗ ಹೊಸದೊಂದು ಅಪ್ಡೇಟ್ ಬಂದೈತಿ. ಸುಹಾನಾ ಸೈಯದ್ ಜಿ ಕನ್ನಡದೊಳಗೆ ಅಪ್ರತಿಮವಾಗಿರುವಂಥ ಹೆಸರು ಮಾಡಿದ್ಲಾಕೆ. ಆಕೆ ಇವತ್ತು ನಿತಿನ್ ಶಿವಾಂಶ ಎನ್ನುವಂತಹ ಒಬ್ಬ ಯುವಕನನ್ನು ಪ್ರೀತಿ ಮಾಡಕತ್ತಾಳ. ಆಕೆ ಪ್ರೀತಿ ಮಾಡಕತ್ತಾಳ ಮತ್ತು ಆಕೆ ನೇರವಾಗಿ ಹೇಳಿಬಿಟ್ಟಾಳೆ ಎಲ್ಲರಿಗೂ, ನಾನು ಮದುವೆ ಮಾಡ್ಕೋತೀನಿ ಅಂತೇಳಿ. ಆಕಿದ ವಿಚಾರವನ್ನು ಈಗ ಬಂದ್ ಮಾಡ್ರಿ ನೀವೆಲ್ಲರೂ. ನೀ ಹಿಂದೂ ಧರ್ಮದಕ್ಕೆ ಅಲ್ಲ, ನೀ ಮುಸ್ಲಿಂ ಧರ್ಮದಕ್ಕೆ, ನೀ ಹಿಂದೂ ಧರ್ಮದ ಹುಡುಗನ ಮದುವೆ ಆಗಬಾರ್ದು ಅನ್ನೋಂಥ ಚರ್ಚೆ ಮಾಡ್ರಲ್ಲ. ಅದನ್ನು ಟಿವಿಯಾಗ ತೋರಿಸ್ರಲ್ಲ. ತೋರ್ಸಂಗಿಲ್ಲ ನೀವು. ಒಟ್ಟು ಮುಸ್ಲಿಮರು ಒಂದು ಏನು ಸಣ್ಣ ತಪ್ಪು. ನೀವು ಹಿಂದೂ ಧರ್ಮಗಳದ್ದು ಬೇರೆ, ಮುಸ್ಲಿಂ ಧರ್ಮ ನೋಡು. ನಮ್ಮ ಹಿಂದೂ ಧರ್ಮದವರೇ ಆಗಿರಲಿ, ನಮ್ಮ ಮುಸ್ಲಿಂ ಧರ್ಮದವರೇ ಆಗಿರಲಿ, ಈ ಭೂಮಿ ಮೇಲೆ ಎಲ್ಲರೂ ಕೂಡ ಒಂದೇ. ಯಾರೋ ಒಬ್ರು ಹೇಳಿದ್ರಪ್ಪ, ಈ ಭೂಮಿ ಮೇಲೆ ಯಾರೂ ಇರಲಿಲ್ಲ, ಒಂದು ಹೆಣ್ಣು ಒಂದು ಗಂಡಿತ್ತು. ಆ ಒಂದು ಹೆಣ್ಣು ಗಂಡಿನಿಂದ ಇಡೀ ಪ್ರಪಂಚ ಆಗೈತೆ ಅಂತ ಹೇಳ್ತಾರಪ್ಪ, ಇಡೀ ದೇಶ ಆಗೈತೆ ಅಂತ ಹೇಳ್ತಾರಪ್ಪ. ಹಂಗಾರೆ ನಾವೆಲ್ಲರೂ ಯಾರು? ಎಲ್ಲೋ ಒಂದು ಕಡೆಗೆ ನಾವೆಲ್ಲರೂ ಅಣ್ಣತಮ್ಮರಾಗಿರ್ತೀವಿ, ಬೀಗರಾಗಿರ್ತೀವಿ, ಬಿಜರಾಗಿರ್ತೀವಿ, ಸುಡುಗಾಡು 100 ದುನಿಯಾ ಆಗಿರ್ತೀವಪ್ಪ ಅವನು. ಅದನ್ನೆಲ್ಲ ತಲೆ ಕೆಡಿಸೋದು ಬೇಡ. ಇವಾಗ ಏನು ವಿಚಾರ ಬಂದೈತಿ? ನೀವು ಮುಕ್ಳೆಪ್ಪನ ಲವ್ ಜಿಹಾದ್ ಅನ್ನಕತ್ತಿರಲ್ಲ. ಈಗ ಇದನ್ನ ಏನು ಅನ್ನಬೇಕು? ಈಗ ನೀವು ಹೆಂಗೆ ಪ್ರೊಟೆಸ್ಟ್ ಮಾಡಿದ್ರಿ, ನೀವು ಹೆಂಗೆ ಹೋರಾಟ ಮಾಡಿದ್ರಿ, ಅದ್ರಂಗೆ ಮುಸ್ಲಿಮರು ನಮ್ಮ ಮುಸ್ಲಿಂ ಧರ್ಮದ ಹುಡುಗಿನ ಈತ ಮದುವೆ ಆಗಚ್ಚನ ಮೋಸ ಮಾಡ್ಯಾನಂತ ಅವ್ರು ಎಲ್ಲೇನೋ ಹೋರಾಟ ಮಾಡಕಚ್ಚಾರೇನೋ, ಎಲ್ಲೇನೋ ಕಂಪ್ಲೇಂಟ್ ಕೊಟ್ಟಾರೇನೋ? ಇಲ್ಲ. ಯಾಕೆ ಹುಚ್ಚರಗತಿ ಮಾತಾಡ್ತಿರ್ಲಿ ಅಪ್ಪ? ನಿಮಗೆ ಏನರ ಕೆಲಸ ಐತೋ ಅಲ್ಲ, ಇದೇ ಕೆಲಸ ನನಗೆ ಅರ್ಥ ಆಗೋಲ್ತಪ್ಪ. ನಮ್ಮ ರಾಜ್ಯದೊಳಗೆ ಇಷ್ಟು ಯುವಕರು ಖಾಲಿ ಇದ್ದೀರಿ ನೀವು. ಆತಪ್ಪ, ನಿಮ್ಮ ಪ್ರಕಾರನೇ ಹೋಗೋಣ. ಆಯ್ತು, ಇವಾಗ ಮುಸ್ಲಿಮರು ಮದುವೆ ಮಾಡ್ಕೊಂಡಂಥ ಹಿಂದೂ ಧರ್ಮದವ್ರು ಎಲ್ಲರನ್ನು ಕೂಡ ಬಿಡಿಸಿ ಕೈ ಬಿಟ್ಬಿಡ. ಮತ್ತೆ ಬೇಡ, ಅವ್ರು ಲವ್ ಮಾಡೋದು ಬೇಡ, ಮದುವೆ ಆಗೋದು ಬೇಡ. ಈಗ ಸುಹಾನಾ ಸೈಯದ್ ಮತ್ತು ನಿತಿನ್ ಶಿವಾಂಶ ಏನು ಮದುವೆ ಆಗಕತ್ತಾರಲ್ಲ, ನೀವು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿರಲ್ಲ ಇದು ಲವ್ ಜಿಹಾದ್ ಅಂತೇಳಿ, ಈಗ ಬರ್ರಿ, ಈಗ
ಖುಷಿ ಪಡ್ರಿಗೆ ನಿಮ್ಮ ಮುಸ್ಲಿಂ ಧರ್ಮದವ್ರ ನಮ್ಮ ಹುಡುಗ ಮದುವೆ ಮಾಡ್ಕೊಂಬಂದನಂತೇಳಿ ಒಂದು 5 ಲಕ್ಷ ರೂಪಾಯಿ ದೇಣಿ ಕೊಡ್ರಿ ನೋಡೋಣ. ನಿಮ್ಗೆ ಅಷ್ಟು ಹಿಂದೂ ಧರ್ಮದ ಮೇಲೆ ನಂಬಿಕೆ, ಹಿಂದೂ ಧರ್ಮದ ಅಪ್ಪಟ ಪ್ರೇಮಿಗಳ ನೀವು ಒಂದು 5 ಲಕ್ಷ ದೇಣಿಗೆ ಮಾಡ್ರಿ ನೋಡಮ್ಮ. ಅವ್ರ ಲಗ್ನಕ್ಕೆ ಭರ್ಜರಿ ಮಾಡ್ರಪ್ಪ. ಕರ್ನಾಟಕದೊಳಗೆ ನೀವು ಮುಂದೆ ನಿಂತ್ಕೊಂಡ ಟೆಂಟ್ ಹಾಕ್ಸಿ, ಊಟ ಹಾಕ್ಸಿ, ಭರ್ಜರಿ ಎಲ್ಲ ಸೆಲೆಬ್ರಿಟಿಗಳಿಗೆ ಸ್ವಾಗತ ಮಾಡಿ ರೊಕ್ಕ ನಿಮ್ಮ ಕೈಲಿ ಖರ್ಚು ಮಾಡ್ಕೊರಿ. ಯಾಕಂದ್ರೆ ನಿಮ್ಮ ಧರ್ಮ ಎತ್ತಿ ಹಿಡಿತೀರಿ ನೀವು. ನಿಮ್ಮ ಧರ್ಮದವನು ಇನ್ನೊಂದು ಧರ್ಮದವರ, ಮುಸ್ಲಿಂ ಧರ್ಮದವರ ಹೆಣ್ಣುಮಗಳನ್ನು ಮದುವೆ ಮಾಡ್ಕೊಂಬೋಣಲ್ಲ. ಇಡೀ ಕರ್ನಾಟಕ ತುಂಬ ಪ್ರಚಾರ ಮಾಡಿರಿ. ಇಡೀ ಕರ್ನಾಟಕ ತುಂಬ ಬ್ಯಾಂಡು ಬಜೆ ತರಿಸಿ ಅದೇನಂತಾರಪ್ಪ ಮೆರವಣಿಗೆ ಮಾಡಿಸ್ರಿ. ಎಷ್ಟು ಹುಚ್ಚರ ಇದೀರಿ ನೀವು. ನಿಮ್ಗೆ ಒಂದು ಅರ್ಥ ಆಗವಲ್ತು. ಈ ದೇಶದೊಳಗೆ ಕಾನೂನಿನೊಳಗೆ ಸಂವಿಧಾನದೊಳಗೆ 18 ವರ್ಷ ಮೇಲ್ಪಟ್ಟಂಥ ಹುಡುಗಿಗೆ 21 ವರ್ಷ ಅಥವಾ 22 ವರ್ಷ ಮೇಲ್ಪಟ್ಟಂಥ ಹುಡುಗ ಯಾರು ಬೇಕಾದ್ರೂ ಮದುವೆ ಆಗಬಹುದಿತ್ತು ಅಥವಾ ಆಗಬಹುದು. ಇದನ್ನು ತಿಳ್ಕೊರ್ಲಿ. ತಲೆಯಾಗ ಏನರ ಸಗಣಿ ಗಿಗಣಿ ಇಟ್ಕೊಂಡಿರೇನ. ಎಷ್ಟಾಗಿಲ್ಲ ದೇಶದೊಳಗೆ. ನಿಮ್ಮ ಊರಾಗೂ ಆಗಿರ್ತಾವ, ನಿಮ್ಮ ಅಕ್ಕಪಕ್ಕದಾಗನ ಆಗಿರ್ತಾವ. ಅದನ್ನೆಲ್ಲ ಹೇಳಂಗಿಲ್ಲ. ಇಲ್ಲಿ ಬಂದು ಕಮೆಂಟ್ ಹಾಕಿಬಿಡೋದಿಲ್ಲಿ. ನಿನ್ನ ಶಾಣೆ. ಆ TV9 ಒಳಗೆ ಅವಕ್ಕೆ ಮಾಧ್ಯಮಗಳಿಗಂತೂ ತಲೆ ಕೆಟ್ಟಬಿಟ್ಟೈತಿ. ಅವಂತೂ ಹುಚ್ಚಿಬಿಡ್ಬಿಡ್ತಾವೆ. ಅವಕ್ಕೆ ಕಾಮನ್ ಸೆನ್ಸ್ ಇಲ್ಲ. ಅವಕ್ಕೆ ಯಾವ್ದಾರ ಒಂದು ವಿಷಯ ಬೇಕು. ನಾ ಹೆಂಗೆ ಒದ್ರಾಗ ಹಚ್ಚಿ ನೋಡಿ ಅದ್ರಂಗೆ ಅವು ಒದರ್ತಿರ್ತಾವು. ಅದನ್ನ ಯಾಕೆ ತಲೆ ಕೆಡಿಸ್ಕೋತೀರಿ? ಒಳ್ಳೆಯ ವಿಷಯಗಳನ್ನು ತೋರಿಸಿದ್ರೆ ನೋಡ್ರಿ. ಈಗ ನಾನೇನು ಹೇಳಕತ್ತೀನಪ್ಪ ಅಂದರೆ, ಈ ಪ್ರೇಮಿಗಳನ್ನು ದೂರ ಮಾಡುವಂಥ ವಿಷಯ ಬೇಡ ಅಂತ ನಾನು ಹೇಳಕತ್ತೀನಿ ಅಷ್ಟೇ. ಅದು ಯಾವ ಧರ್ಮದವ್ರು ಇರಲಿ, ಯಾವ ಜಾತಿಯರ ಸುಳ್ಗಾಡು 100 ಇರಲಿ, ಅದ್ರ ಅವ್ರು ತಿಪ್ಪಲದು. ಅವನು ಏನಾರ ಹಿಂದೂ ಧರ್ಮದ ಆಚರಣೆಗಳಿಗೆ ಆಕೆ ಏನಾರ ಕುಂಕುಮ ಇಟ್ಕೊಳ್ಳೋದಕ್ಕೆ ಅಡ್ಡು ಬಂದು ಮತ್ತು ಆ ಹುಡುಗಿಗೆ ಏನಾರ ಮೋಸ ಮಾಡಿದ್ನಪ್ಪ ಅಂದ್ರೆ ನಾನು ಬರ್ತೀನಿ ನಿಮ್ಮ ಜೊತೆಗೆ. ನಾನು ಮೊಟ್ಟ ಮೊದಲು ನಿಂತ್ಕೋತೀನಿ. ಆ ಹುಡುಗಿಗೆ ಏನನ್ನ ಧರ್ಮ ಪ್ರಚಾರ ಮಾಡೋದಾಗಿರಲಿ ಅಥವಾ ಮುಸ್ಲಿಂ ಧರ್ಮವನ್ನೇ ಸ್ವೀಕಾರ ಮಾಡುವಂಥ ಏನಾದರೂ ಕಟಿಬದ್ಧವಾಗಿ ಬಿಕ್ಕಟ್ಟುಗಳನ್ನು ಹಾಕಿದ್ರೆ ಒದ್ದೊಳಗೆ ಹಾಕ್ಸಂಬ್ರಿ ಎಲ್ಲರ ಕಲ್ತು. ಚಿಂತೆ ಮಾಡ್ಬಿಟ್ರಿ. ಈಗ ಅವರಿಬ್ಬರು ಖುಷಿಯಾಗಿರ್ತೀವಿ ಅಂತ ಅನ್ನಕತ್ತಾರಲ್ಲ. ಇವತ್ತು ಕೂಡ ಒಂದು ವಿಡಿಯೋ ಬಿಟ್ಟಾರೆ ಇಬ್ಬರು ಸೇರಿ. ನಾನು ಹಿಂದೂ ಕನ್ನಡಿಗ, ಬಿಟ್ಟು ಬಿಡ್ರಿ ನನ್ನ, ಚಲೋ ಇರ್ತೀವಿ ನಾವಿಬ್ಬರು ಸ್ವ ಇಚ್ಛೆಯಿಂದ ಮದುವೆ ಆಗಿವಂತ ಅವ್ರು ಹೇಳಕಚ್ಚಾರ. ಪಾಪ ಅವರಪ್ಪ ಅವರಮ್ಮಗೆ ನೋಡಿ, ಅವರಿಗೆ ಪಾಪ ವಯಸ್ಸಾಗಿದೆ. ಒಂದಷ್ಟು ಸಂಘಟನೆಗಳು ಸೇರಿ ಅವ್ರಿಗೆ ಒತ್ತಾಯ ಮಾಡಿ ಒಂದಷ್ಟು ಕೇಸ್ ಕೊಡಿಸಿರ್ಬೋದು. ಅದು ಏನು ಪ್ರಚಾರ ಆಗಂಗಿಲ್ಲ. ಇವ್ರು 100ಕ್ಕೆ 100 ಕೇಸ್ ಹಾಕ್ರಿ ನೀವು ಅವನ ಮೇಲೆ. ಎಲ್ಲೆಲ್ಲಿ ಏನೇನೇನೇನು ಆಗಂಗಿಲ್ಲ, ಸಾಧ್ಯನೇ ಇಲ್ಲ. ಅದು ಒಂದೇ ವಿಚಾರ ತಿಳ್ಕೊಳ್ರಿ ನೀವು. ಅವರಿಬ್ಬರು ಮೈನರ್ ಅದಾರ, ಮೇಜರ್ ಅದಾರ, ಮದುವೆ ಮಾಡ್ಕೊತಾರೆ, ಚಲೋ ಇರ್ತಾರೆ, ಕೈ ಬಿಟ್ಬಿಡ್ರಿ ಅವ್ರನ್ನ. ಇಲ್ಲ ನೀವು ಎಲ್ಲದಕ್ಕೂ ಹೋರಾಟ ಮಾಡ್ತೀವಿ ಅನ್ನಂಗಿತ್ತಂದ್ರೆ ಬರ್ರಿ. ಶಾರುಖ್ ಖಾನ್ ಮುಸ್ಲ್ಮಾನ, ಆತ ಯಾರನ್ನ ಮದುವೆ ಆಗ್ಯಾನ? ಗೌರಿ ಅನ್ನುವಂಥ ಹೆಣ್ಮಗಳನ್ನು ಮದುವೆ ಆಗ್ಯಾನ. ಇನ್ನೊಂದು ಹೇಳ್ಬೇಕಾ ನಿಮಗೆ, ಇನ್ನೊಬ್ಬ ನಟ ಅದಾನ ಹಿಂದಿಯೊಳಗೆ, ಫಿರೋಜ್ ಖಾನ್ ಇರ್ಬೇಕು ಆತನ ಹೆಸರು. ಆತ ಕೂಡ ಹಿಂದೂ ಹೆಣ್ಮಗಳನ್ನು ಮದುವೆ ಆಗ್ಯಾನ. ಆ ಫೋಟೋ ನಿಮ್ಮ ಸ್ಕ್ರೀನ್ ಮೇಲೆ ಬರಕತ್ತೈತೆ ನೋಡ್ರಿ ಇವಾಗ. ಈತ ಕೂಡ ಬಾಲಿವುಡ್ನ ಒಬ್ಬ ದೊಡ್ಡ ನಟ. ಆತ ಹಿಂದೂ ಮಹಿಳೆಯನ್ನ ಮದುವೆಯಾಗಿ ನೀವೆಲ್ಲವನ್ನ ಖಂಡಿಸ್ರಿ. ಸದ್ಯ ಅದಾರ ಅವರು ಕೂಡಿನ ಓರಿ. ಅವ್ರ ಮನೆತನ ಪ್ರತಿಭಟನೆ ಮಾಡಿರಿ, ಅವ್ರ ಮೇಲೆ ಕೇಸ್ ಕೊಡ್ರಿ. ಏನು ಹುಚ್ಚರಗತಿ ಇದ್ದಾರಪ್ಪ. ಅವನು ದೊಡ್ಡವರು ಏನು ತಪ್ಪು ಮಾಡಿದ್ರೆ ಸರಿ, ಸಣ್ಣರು ಏನಾರು ತಪ್ಪು ಮಾಡಿದ್ರೆ ನಿಮ್ಗೆ ಬಂತು ಕೂತಿಗೆ. ಅದು ಕರ್ನಾಟಕದೊಳಗೆ ಎಕ್ಸ್ಪೆಷಲಿ ಎಲ್ಲೂ ಇಲ್ಲ. ಏನು ಹುಚ್ಚರು, ಏನು ಶಾಣ್ಯರು ನೋಡಪ್ಪ. ನಿಜವಾದ ಪ್ರೀತಿ ಮಾಡೋರು ಯಾವುದೇ ಪ್ರೇಮಿಗಳಿಗೆ ಅಡ್ಡಿಯನ್ನು ಮಾಡಂಗಿಲ್ಲ. ನಿಮ್ಮದಂತ ಹೊಲಸು ಪ್ರೀತಿ. ಅವನು ಮನಸ್ಸು ಮಾಡಿದ್ರೆ, ಮುಕ್ಕಳಪ್ಪ ಮನಸ್ಸು ಮಾಡಿದ್ರೆ ಲವ್ ಮಾಡಿದ್ದ, ರೊಕ್ಕ ಕೊಟ್ಟು ಸರಿ ಮಾಡಿಬಿಡ್ಬೇಕು. ಅವಾಗಂತೂ ಮತ್ತೆ ನೀವೇ ಪ್ರಚಾರ ಮಾಡ್ರಿ. ಮುಸ್ಲಿಂ ಧರ್ಮದ ಹುಡುಗ ಹಿಂದೂ ಧರ್ಮದ ಹುಡುಗಿ ಮೋಸ ಮಾಡ್ಯಾನ, ಕೇಸ್ ಕೊಡ್ರಿ, ಓದ್ರಿ ಅವನಿಗೆ ಹಾಕಿ. ನೀವು ಏನು ಮಾತಾಡಕತ್ತೀರಿ, ಏನು ಪ್ರಚಾರ ಮಾಡಕತ್ತೀರಿ? ಈಗ ನಿಮಗೂ ಯಾರ ಮೇಲೆ ಮನಸ್ಸು ಆಯ್ತು ಅಂತ ತಿಳ್ಕೊರಿ. ಒಂದು ಜಾತಿ ಆಯ್ತಪ್ಪ, ನಿಮ್ಮದು ಹಿಂದೂ ಧರ್ಮ ಶ್ರೇಷ್ಠ ಅಲ್ಲ, ನೀವು ಯಾವ ಜಾತಿಯಾಗಿದ್ದೀರಲ್ಲ ಆ ಜಾತಿ ಬಿಟ್ಟು ಇನ್ನೊಂದು ಜಾತಿ ಹುಡುಗಿನ ಪ್ರೀತಿ ಮಾಡಿದ್ರಪ್ಪ ಅಂದ್ರೆ, ಅಥವಾ ಇನ್ನೊಂದು ಜಾತಿ ಹುಡುಗನ ಪ್ರೀತಿ ಮಾಡಿರುವಂಥ ನಿಮ್ಮ ಮನೆಯಾಗ ಯಾರು ಸಾಮಾನ್ಯವೆಲ್ಲ ಪ್ರೀತಿ ಮಾಡಿರ್ತಾರೆ. ನಿಮಗೆ ಕೊಡಲಿಲ್ಲ ಅಂದಾಗ ಅವ್ರು ನೊಂದ್ಕೊಳ್ತೀರಿ. ನಿಜವಾಗ್ಲೂ ಎಲ್ಲರೂ ನೊಂದ್ಕೊಳ್ತಾರೆ. ಪ್ರೀತಿ ವಿಷಯದೊಳಗೆ ಜಾತಿ, ಧರ್ಮ, ಪಂಗಡ, ಭಾಷೆ, ಶೈಲಿ, ಸಂಸ್ಕೃತಿ ಎಲ್ಲವನ್ನ ಮೀರಿಸಿರುವಂಥದ್ದು ಪ್ರೀತಿ. ಆ ಪ್ರೀತಿಗೆ ಇರುವಂತಹ ಶಕ್ತಿ ಯಾರಿಗೂ ಇಲ್ಲ. ಆ ಪ್ರೀತಿ ಕೆಲವರ ಭಾವನೆಗಳಿಗೆ ತಕ್ಕಂತೆ ಬದಲಾವಣೆ ಆಗ್ತಿರ್ತದೆ. ಆ ಸಮಯ ಸಂದರ್ಭಕ್ಕೆ ಮೋಸ ಮಾಡಲಾರ್ದಂಗೆ ಕಾಪಾಡಿಕೊಂಡು ಜೀವನ ಪರ್ಯಂತ ಹೋಗುವುದೇ ಪ್ರೀತಿ. ಅದನ್ನು ನಾವು ಮಾಡಾಕತ್ತಾನೆ, ಎಲ್ಲರ ಎದುರಿಗೆ ಮಾಡಾಕತ್ತಾನ. ಈಗ ಹೇಳೇನಿಲ್ಲ ನಾನು ಈ ಹಿಂದೂ ಹುಡುಗಿನ ಮದುವೆ ಆಗಿನಿ, ಆಕಿನ ಚಲೋ ನೋಡ್ಕೋತನಂತೆ. ನೋಡ್ಕೊಂಡಿಲ್ಲ ಅಂದ್ರೆ ಕಾಲ ಮರಿ ತೊಗೊಂಡು ಮೆಟ್ ತೊಗೊಂಡು ಮುಟ್ಟು ನೋಡ್ಕೊಳಂಗೆ ಹೊಡ್ರಿ, ತಲೆ ಕೆಡಿಸ್ಕೊಳ್ಕೊಬೇಡ್ರಿ. ಈಗ ಸದ್ಯ ಸುಮ್ಮನೆ ಇರ್ರಿ. ಅದನ್ನು ಪ್ರಚಾರ ಮಾಡ್ಕೊಂಡು ಮಾಧ್ಯಮಗಳಿಗೆ ಅಷ್ಟೇ ಆಯ್ತಪ್ಪ. ಇವಾಗ ಏನು ನಿಮಗೇನು ಪ್ರಾಬ್ಲಮ್ಮು? ನಿಮ್ಮದು ಏನಿಲ್ಲ. ಈಗ ಸುಹಾನಾ ಈಗ ನೀವು ಮುಕ್ಕಳೆಪ್ಪಂದು ಲವ್ ಜಿಹಾದ್ ಅನ್ನೋದಾದರೆ, ನಿತಿನ್ ಶಿವಾಂಶ ಆಗಿರುವಂತಹ ವ್ಯಕ್ತಿ ಮುಸ್ಲಿಂ ಮಹಿಳೆಯ ಸುಹಾನಾ ಸೈಯದನ್ನು ಮದುವೆ ಆಗಚ್ಚಾನೆ. ಅದನ್ನು ಕೂಡ ನೀವು ಟೀಕೆ ಮಾಡಬೇಕು. ಅದು ಕೂಡ ಲವ್ ಜಿಹಾದ್ ಅಂತಲೇ ಹೆಸರು. ಅದಕ್ಕೆ ಲವ್ ಜಿಹಾದ್ ಅನ್ನೋದು ಇವತ್ತಿನವರೆಗೂ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಅವೆಲ್ಲ ನಿಮ್ಮ ಕಲ್ಪನೆಗಳು. ಏನು ಮಾಡೋಕ್ಕಾಗಿಲ್ಲ. ನಿಮ್ಮ ತಲೆಯಾಗ ಸಗಣಿ ಕುಂತು ಬಿಟ್ಟೈತೆ. ಸಗಣಿ ಕುಂತಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅವೆಲ್ಲ ಪದೇ ಇಂಥವೇ ಮಾತಾಡ್ತಿರ್ತೀರಿ. ನಿಮ್ಮ ಬಗ್ಗೆ ಚರ್ಚೆ ಮಾಡೋದು ಕೂಡ ಭಾಳ ವೇಸ್ಟ್.
ಹಾಗಾಗಿ ಒಂದು ವಿಚಾರವನ್ನು ಮಾಡಿರಿ, ಇಲ್ಲ ನಿಮ್ಗೆ ಅಷ್ಟೊಂದು ಹಿಂದೂ ಧರ್ಮದ ಮೇಲೆ ಕನಕರಣೆ ಹಿಂದೂ ಧರ್ಮವನ್ನು ಪ್ರಚಾರ ಮಾಡ್ಬೇಕಂತಿತ್ತಪ್ಪ ಅಂದ್ರೆ ಶಾರುಖ್ ಖಾನ್ ಮೇಲೆ ಕೇಸ್ ಕೊಡ್ರಿ, ಫಿರೋಜ್ ಖಾನ್ ಮೇಲೆ ಶೇರ್ಸ್ ಕೊಡ್ರಿ. ಇನ್ನೊಂದು ಏನು ಗೊತ್ತೈತೇನು, ಪ್ರಿಯಾಮಣಿ ಹಿಂದೂ ಧರ್ಮದ ಖ್ಯಾತ ನಟಿ, ಆಕೆ ಬಹುಭಾಷಾ ನಟಿ, ಆಕಿ ಕೂಡ ಮುಸ್ಲಿಂ ಯುವಕನ ಮದುವೆ ಆಗ್ಯಾಳ, ಅದನ್ನೂ ಒಂದು ಕೇಸ್ ಕೊಡ್ರಿ, ಲವ್ ಜಿಹಾದ್ ಅಂತೇಳಿ. ಅವರಿಬ್ಬರು ಇವಾಗ ಏನು ಡಿವರ್ಸ್ ಮಾಡ್ಕೊಂಡ್ರೆ ನನ್ನ ಸುದ್ದಿ ಗೊತ್ತಾಗತೈತಿ, ಆದರೆ ಅದು ಇನ್ನೂ ಕನ್ಫರ್ಮೇಷನ್ ಗೊತ್ತಿಲ್ಲ ನನಗೆ. ಹೇಳಿದೆ ನಾನು, ಅಲ್ಲಿ ಪ್ರಿಯಾಮಣಿ ಕೂಡ ಹಿಂದೂ ಧರ್ಮದ ಮಹಿಳೆ ಮುಸ್ಲಿಂ ಧರ್ಮದ ಯುವಕನ ಮದುವೆ ಆಗಿದ್ದಾಳೆ, ಅದು ಕೂಡ ಗೊತ್ತಿದೆ. ಅವೆಲ್ಲ ಗೊತ್ತಿದ್ರು ಕೂಡ ನೀವು ಏನೋ ಒಂದು ಮಾಡ್ಬೇಕಂತ ಕುಂತೀರಿ, ಮಾಡ್ತೀರಿ. ರಾಜ್ಯದೊಳಗೆ ಒಟ್ಟು ಗಲಭೆ ನಿಮ್ಮ ಇಂಥವು ಪ್ರತಿಭಟನೆಗಳು ಮಾಡ್ಬೇಕನ್ನೋದು ನಿಮ್ಮ ಆಸೆ, ಇಂಥವು ಮಾಡಬಾರ್ದು ಅನ್ನೋದು ನಮ್ಮ ಆಸೆ. ಯಾವುದೋ ದೇಶಕ್ಕೆ ಉದ್ಧಾರ ಆಗವು. ಹಿಂದೂ ಧರ್ಮದಲ್ಲಿ ಎಷ್ಟೆಷ್ಟು ಅನ್ಯಾಯಗಳಾಗ್ಯಾವ. ಹಿಂದೂ ಧರ್ಮದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ. 2012ರಿಂದ ಇವತ್ತು 2025 ಆಯ್ತು. ಆಕಿನ ಬಗ್ಗೆ ಏನೋ ಒಂದು ಎಲ್ಲಿ ಪ್ರತಿಭಟನೆ ಮಾಡಲಿ, ಎಲ್ಲೂ ಕೇಸ್ ಕೊಡಲಿಲ್ಲ. ಬರೀ ಇಂಥವು ಕಚಡ ಬುದ್ಧಿ ತೋರಿಸ್ಬಿಡೋದು, ಎಲ್ಲಾರ ಹೋಗಿ ಬಂದು ಏನಾರ ಮಾಡ್ರಪ್ಪ ಮರ. ನೀವು ಅದನ್ನು ಮಾಡ್ತೀವಿ ಅನ್ನೋರಿಗೆ ನಾವು ಏನರ ಹೇಳೋಕ್ಕಾಗ್ತೈತಿ ಹೇಳಿ. ನಮ್ಗೆ ಏಟ್ ತಿಳಿದೈತೆ ಅಷ್ಟು ಹೇಳ್ತೀವಿ, ನಿಮ್ಗೆ ಹೇಳುವಷ್ಟು ದೊಡ್ಡವರು ಅಂತಲ್ಲ. ನಮ್ಮ ಅಭಿಪ್ರಾಯ ನಾವು ಹೇಳಿವಪ್ಪ, ನಿಮ್ಮ ತಿಳಿದಂಗೆ ನೀವು ಮಾಡ್ಕೋರಿ. ಧನ್ಯವಾದ.